ಮಂಜುಳಾ ಅಂತ ನಾವು ರಬಕಾಯಿ ಬನ್ನಟ್ಟಿ ತಾಲೂಕದ ಯೂನಿಯನ್ ಅಧ್ಯಕ್ಷರು ಮಾತಾಡ್ತಾ ಇರೋದು. ನಾವು ಈಗ ಸುಮಾರು ದಿನಗಳಿಂದ ನಾವು ಈ ಒಂದು ಸ್ಟ್ರೈಕ್ ಹಮ್ಮಿಕೊಂಡು ನಾವು ಬೀದಿಗಿಳಿದೀವಿ. ಆಶಾ ಕಾರ್ಯಕರ್ತರೆಲ್ಲ ಮಕ್ಕಳನ್ನ ತಗೊಂಡು ನಾವು ಗಂಡ ಮಕ್ಕಳ ಕಬರು ಇಲ್ಲ ಈ ರೋಡಿಗೆ ಬಿದ್ರು. ಸರ್ಕಾರ ನಮ್ ಕಡೆ ಯಾಕ ಕಣ್ ತೆಗೆದು ನೋಡ್ತಾ ಇಲ್ಲ ಒಂದು ನಮಗ ವೇದನೆ ಆಗ್ತಾ ಇದೆ. ಯಾಕಂದ್ರ ನಾವು ಕೇಳ್ತಾ ಇರೋದು ಬರೇ ಒಂದು 10,000 ಮಾತ್ರ. ಜನವರಿ 7ನೇ ತಾರೀಕ ನಮಗ್ ಸರ್ಕಾರ ಬಂದ 10,000 ರೂಪಾಯಿ ಕೊಡ್ತೀವಿ. ಆಮೇಲೆ ನೀವು ಈ ಸ್ಟ್ರೈಕ್ ಅನ್ನು ವಾಪಸ್ ತಗೊಂಡಾಗ ನಾವು ಎಲ್ರು ಫ್ರೀಡಂ ಪಾರ್ಕ್ ಇಂದ ಎದ್ದು ಬಂದಿವಿ. ಏಪ್ರಿಲ್ 1 ತಾರೀಕ 10,000 ರೂಪಾಯಿ ಕೊಡ್ತೀವತ್ತ ಅಂದದ ಸರ್ಕಾರ. ಇಲ್ಲಿವರೆಗೆ ಜುಲೈ ಮುಗಿದ್ರು ನಮ್ಗ ಒಂದು ಬಿಡಿ ಕಾಸು ನಮ್ಗ ಬರ್ತಾ ಇಲ್ಲ. ಆದ್ರೆ ಇನ್ನೂ ಒಂದು ವಿಷಯ ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭದ್ರತೆ ಅನ್ನೋದೇ ಇಲ್ಲ. ಆ ಸರ್ಕಾರ ಭದ್ರತೆಯನ್ನು ಕೊಡ್ಬೇಕು. ಮತ್ತು ನಮ್ಮ ಆಶಾ ಕಾರ್ಯಕರ್ತರು 60 ವರ್ಷದ ಮೇಲ್ಪಟ್ಟ ಇದ್ದವ್ರನ್ನ ತೆಗೀರಿ ಅಂತ ಏಪ್ರಿಲ್ 31ನೇ ತಾರೀಕ ಒಂದು ಜಾರಿಗೊಳಿಸಿರು. ಆಶಾ ಕಾರ್ಯಕರ್ತರ ಮನೆಗೆ ಹೋದ್ಮೇಲೆ ಅವ್ರನ್ನ ಯಾರು ಜಪಾನ್ ಮಾಡ್ತಾರೆ, ಅವ್ರನ್ನ ಯಾರು ನೋಡ್ಕೋತಾರ ಅನ್ನೋದ ಸರ್ಕಾರ ಏನಾದ್ರು ಒಂದು ಯೋಚನೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅವ್ರಿಗೆ ಒಂದು ಸಹಾಯಧನ ಅಂತ ಕೊಟ್ಟು ಕಳಿಸ್ಬೇಕಂತ ನಾ ಈ ಮೂಲಕ ಕೇಳ್ತೀನಿ. ಯಾಕಂದ್ರ ಸಾಕಷ್ಟ ಇಲ್ಲಿ ಆಶಾ ಕಾರ್ಯಕರ್ತರು ವಿಧವೆಯರು ಇದ್ದಾರೆ. ಮತ್ತ ಎಲ್ಲಾರು ಬಹಳ ಒಂದ ಕಡು ಬಡವ್ರ ಅದಾರಿ. ಇಲ್ಲಿ ಇರುವಂತ ಆಶಾಗಳೆಲ್ಲ ಕಡು ಬಡವ್ರ ಅದಾರಿ. ಅದಕ್ಕೋಸ್ಕರ ಆಶಾ ಕಾರ್ಯಕರ್ತರ ಕಡೆ ಗಮನ ಇಟ್ಟು ಒಂದು ಸರ್ಕಾರ ತಳಮಟ್ಟಿಗೆ ನಾವ್ ಏನ್ ಕೆಲಸ ಮಾಡಕತ್ತೀವಿ ಪ್ರತಿಯೊಂದು ಮಾಹಿತಿ ಹೋಗುದ ಆಶಾ ಕಾರ್ಯಕರ್ತರಿಂದ ಹೋಗ್ತಾ ಇದೆ. ಯಾಕಂದ್ರ ಒಂದು ಸತ್ರುನು ಆಶಾನೇ ಮಾಹಿತಿ ಕೊಡ್ಬೇಕು, ಹುಟ್ಟಿದ್ರು ಆಶಾನೇ ಮಾಹಿತಿ ಕೊಡ್ಬೇಕು, ಒಬ್ಬರಿಗೆ BP ಶುಗರ್ ಬಂದ್ರು ಆಶಾನೇ ಮಾಹಿತಿ ಕೊಡ್ಬೇಕು, ಯಾರೇ ಒಂದ್ ಏನೇ ಸಮಸ್ಯೆ ಆದ್ರೂ ಆಶಾನೇ ಮಾಹಿತಿ ಕೊಡ್ಬೇಕು. ಆಶಾಗ ಯಾವ್ದೇ ಒಂದು ಸಮಸ್ಯೆ ಆದರೂ ಸರ್ಕಾರ ನೋಡ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಆಶಾಗಳ ಗರ್ಭ ಸಮಸ್ಯೆಯಿಂದ ನರಳಾಕತ್ತಾರಿ, ಆಮೇಲೆ ಕ್ಯಾನ್ಸರ್ ದಿಂದ ನರಳಾಕತ್ತಾರ. ಅಂತ ಆಶಾಗಳಿಗೆ ಯಾವ್ದೇ ಸರ್ಕಾರ ಒಂದು ಸಹಾಯಧನ ಕೊಡ್ತಾ ಇಲ್ಲ. ನಮಗ್ ದಯವಿಟ್ಟು ಏನು ಬೇಡಿಕೆ ಇಟ್ಟಿವಿ 10,000 ರೂಪಾಯಿ ಅದನ್ನ ಜಾರಿಗೊಳಿಸ್ಬೇಕಂತ ಈ ಮೂಲಕ